ಎಸ್ ನೀವೆಲ್ಲರೂ ಡಿಮ್ಯಾಂಡ್ ಮಾಡಿರೋ ಹಾಗೆ ನಿಮಗೋಸ್ಕರ ಆಲ್ ಡಿಸ್ಟ್ರಿಕ್ಟ್ ಮಿಡ್ ಟರ್ಮ್ ಎಕ್ಸಾಮ್ ಫಿಸಿಕ್ಸ್ ಕ್ವಶನ್ ಪೇಪರ್ಸ್ಗಳನ್ನ ನಿಮ್ಮ ಮುಂದೆ ತಂದಿದ್ದೇನೆ. ಯಾವಾಗ ನಿಮಗೆ 5 ಮಾರ್ಕ್ಸ್ ಇರುತ್ತೆ ಅಥವಾ 3 ಮಾರ್ಕ್ಸ್ ಇರುತ್ತೆ, ಅಲ್ಲಿ ಮೇನ್ ಆಗಿ ಪ್ರಿನ್ಸಿಪಲ್ಗಳ ಬಗ್ಗೆ ಕೇಳಿರ್ಬೋದು ಅಥವಾ ಲಾಸ್ಗಳ ಬಗ್ಗೆ ಕೇಳಿರ್ಬೋದು ಅಥವಾ ಕೀ ಟರ್ಮ್ಸ್ ಇರುತ್ತೆ, ಅವುಗಳನ್ನ ಅಂಡರ್ಲೈನ್ ಮಾಡ್ತಾ ನೀವು ಆನ್ಸರ್ಸ್ಗಳನ್ನ ನೀಟಾಗಿ ಪ್ರೆಸೆಂಟ್ ಮಾಡಬೇಕು. ಕಾನ್ಸೆಪ್ಟ್ ವೈಸ್ ತುಂಬಾ ಕ್ಲಾರಿಟಿ ಇರುತ್ತೆ. ಬಟ್ ಈ ಹೇಗೆ ಬರಿಬೇಕು ಅನ್ನೋದ್ರ ಮೇಲೆ ಅವ್ರಿಗೆ ಸ್ವಲ್ಪ ಬರಿಬೇಕನ್ನೋದ್ರ ಮೇಲೆ, ಯಾವ ರೀತಿ ಕ್ವಶನ್ಸ್ ಕೇಳ್ತಾರೆ ಅನ್ನೋದ್ರ ಮೇಲೆ ಅಷ್ಟೊಂದು ಐಡಿಯಾಸ್ ಇರಲ್ಲ. ಸೊ ಅದರಿಂದ ಈ ಕ್ವಶನ್ಸ್ ನಿಮಗೆ ಏನು ಕ್ಲಾರಿಟಿ ಕೊಡುತ್ತೆ ಅಂತ ಹೇಳಿದ್ರೆ, ಸೊ ನೀವು ಯಾವ ರೀತಿ ಒಂದು ಕಾನ್ಸೆಪ್ಟ್ ಮೇಲೆ ಕ್ವಶನ್ಸ್ ರೇಸ್ ಆಗುತ್ತೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಸೊ ದೇರ್ ಫೋರ್ ಐ ವಿಲ್ ರೆಕಮೆಂಡ್ ಈ ಕ್ವಶನ್ ಪೇಪರ್ ನ ಮಿಸ್ ಮಾಡ್ದೇನೆ ಓದಿ. ಓಕೆನಾ? ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು PW ಕನ್ನಡ ಯೂಟ್ಯೂಬ್ ಚಾನಲ್. ನನ್ನ ಹೆಸರು ಅಶೋಕ್ SK, ನಾನು ನಿಮ್ಮ ಫಿಸಿಕ್ಸ್ ಟೀಚರ್. ಎಸ್ ನೀವೆಲ್ಲರೂ ಡಿಮ್ಯಾಂಡ್ ಮಾಡಿರೋ ಹಾಗೆ ನಿಮಗೋಸ್ಕರ ಆಲ್ ಡಿಸ್ಟ್ರಿಕ್ಟ್ ಮಿಡ್ ಟರ್ಮ್ ಎಕ್ಸಾಮ್ ಫಿಸಿಕ್ಸ್ ಕ್ವಶನ್ ಪೇಪರ್ಸ್ಗಳನ್ನ ನಿಮ್ಮ ಮುಂದೆ ತಂದಿದ್ದೇನೆ. ಸೊ ಇವತ್ತಿನ ಸೆಷನ್ ಅಲ್ಲಿ ಆ ಮಿಡ್ ಟರ್ಮ್ ಕ್ವಶನ್ ಪೇಪರ್ನ ನೋಡುವ, ಅದೇ ರೀತಿ ಆ ಮಿಡ್ ಟರ್ಮ್ ಕ್ವಶನ್ ಪೇಪರ್ಗಳನ್ನ ಡೌನ್ಲೋಡ್ ಮಾಡುವಂತ ಆಪ್ಷನ್ ನಿಮಗೆ ಕೊಡಲಾಗಿರುತ್ತೆ. ಅಂಡ್ ಇಲ್ಲಿ ನಮಗೆ ಮೇನ್ ಆಗಿ ಎಕ್ಸಾಮ್ ಅಲ್ಲಿ, ನೀವು ಎಕ್ಸಾಮ್ ಹಾಲ್ ಅಲ್ಲಿ ಕೂತಿದ್ದೀರಾ, ಎಕ್ಸಾಮ್ ಹಾಲ್ ಅಲ್ಲಿ ನೀವು ಏನ್ ಮಾಡಬೇಕು ಸೊ ದಟ್ ವಿಲ್ ಗೆಟ್ ಅ ಫುಲ್ ಮಾರ್ಕ್ಸ್. ಓಕೆ, ಸೊ ಫಸ್ಟ್ ಏನ್ ಮಾಡ್ಬೇಕಂತ ನೋಡೋಣ, ಆಮೇಲೆ ನಾವು ಮಿಡ್ ಟರ್ಮ್ ಕ್ವಶನ್ ಪೇಪರ್ಗಳನ್ನ ನೋಡೋಣ. ಓಕೆ, ಸೊ ವಿತೌಟ್ ವೇಸ್ಟಿಂಗ್ ಟೈಮ್ ಲೆಟ್ಸ್ ಗೆಟ್ ಇನ್ ದ ಟಾಪಿಕ್. ಎಸ್, ಇವತ್ತಿನ ಟಾಪಿಕ್ ಆಲ್ ಡಿಸ್ಟ್ರಿಕ್ಟ್ ಮಿಡ್ ಟರ್ಮ್ ಎಕ್ಸಾಮ್ ಫಿಸಿಕ್ಸ್ ಕ್ವಶನ್ ಪೇಪರ್, ದಟ್ ಇಸ್ ದ PUC ಸೆಕೆಂಡ್ PUC. ಓಕೆ, ಸೆಕೆಂಡ್ PUC ಕರ್ನಾಟಕ. ಓಕೆ, ಸೊ ಅನ್ಲಾಕ್ ಯುವರ್ ಸ್ಕೋರ್. ಡನ್. ಎಸ್, ನಾವು ಎಕ್ಸಾಮ್ ಹಾಲ್ ಅಲ್ಲಿ ಕೂತ್ಕೊಂಡಾಗ ನಾವು ಏನ್ ಮಾಡಬೇಕು, ಎಕ್ಸಾಮ್ ರೈಟಿಂಗ್ ಟಿಪ್ಸ್ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ದ ವೆರಿ ಫಸ್ಟ್ ಪಾಯಿಂಟ್, ಬಿಗಿನ್ ವಿತ್ ದ ಕ್ವಶನ್ಸ್ ಯು ಆರ್ ಕಾನ್ಫಿಡೆಂಟ್ ಅಬೌಟ್. ಓಕೆ, ಸೊ ನಿಮಗೆ ಆಪ್ಷನ್ಸ್ ಇರುತ್ತೆ. ಸೊ ಫಿಕ್ಸ್ಡ್ ಕ್ವಶನ್ಸ್ ಅಂತ ಇರಲ್ಲ, ಎಕ್ಸೆಪ್ಟ್ MCQs ಅಂಡ್ ಫಿಲ್ ಇನ್ ದ ಬ್ಲಾಂಕ್ಸ್ ಬಿಟ್ರೆ ಮಿಕ್ಕಿದ ಎಲ್ಲದಕ್ಕೂ ಸಹಿತ ಆಪ್ಷನ್ಸ್ ಇದ್ದೇ ಇರುತ್ತೆ. ಸೊ ಫಸ್ಟ್ ನಿಮಗೆ 100% ಕಾನ್ಫಿಡೆಂಟ್ ಇರುವ ಕ್ವಶನ್ಸ್ ಗಳನ್ನ ಫಸ್ಟ್ ಅಟೆಂಡ್ ಮಾಡಿ. ಓಕೆ, ಸೊ ಅಲ್ಲಿ ಆಪ್ಷನ್ಸ್ ಇರೋದ್ರಿಂದ ನಿಮಗೆ ಅಷ್ಟೊಂದು ಜಾಸ್ತಿ ಭಯ ಅನ್ನೋದಿರಲ್ಲ. ಬಿಕಾಸ್ ನಿಮಗೆ 5 ಕ್ವಶನ್ಸ್ ಕೊಟ್ಟು 2 ಕ್ವಶನ್ ಆನ್ಸರ್ ಮಾಡಿ ಅಂತ ಕೇಳಬಹುದು, ಅಥವಾ 8 ಕ್ವಶನ್ಸ್ ಕೊಟ್ಟು ನಿಮಗೆ 5 ಕ್ವಶನ್ಸ್ ನ ಆನ್ಸರ್ ಮಾಡಿ ಅಂತ ಕೇಳಬಹುದು. ಈ ತರ ಚಾನ್ಸ್ ನಿಮ್ಮ ಹತ್ರ ಇರುತ್ತೆ. ಸೊ ಅದರಿಂದ ನಾನೇನ್ ಹೇಳ್ತೇನೆ ಅಂತಂದ್ರೆ, ಯಾವಾಗ್ಲೂ ಸಹಿತ ನೀವು 100% ಗೊತ್ತಿರುವಂತ ಆನ್ಸರ್ಸ್ ಗಳನ್ನ ಫಸ್ಟ್ ನೀವು ಬರಿಬೇಕು. ಆಮೇಲೆ ಸ್ವಲ್ಪ ಸ್ವಲ್ಪ ಗೊತ್ತಿದ್ರು ಸಹಿತ ಅವುಗಳನ್ನ ಲಾಸ್ಟ್ ಇಟ್ಕೊಳ್ಳಿ. ಏನು ಗೊತ್ತಿಲ್ಲ ಅಂದ್ರೆ ಟಚ್ ಮಾಡಕ್ ಹೋಗ್ಬೇಡಿ. ಓಕೆ, ಸೊ ಇಫ್ ಯು ಹ್ಯಾವ್ ಅನದರ್ ಆಪ್ಷನ್ಸ್, ಓಕೆ, ನಿಮಗೆ ಬೇರೆ ಆಪ್ಷನ್ಸ್ ಗಳಿದ್ರೆ ಅವುಗಳನ್ನ ಟಚ್ ಮಾಡಕ್ ಹೋಗ್ಬೇಡಿ. ಸೊ ಫಸ್ಟ್ ಏನ್ ಮಾಡ್ಬೇಕು, 100% ಗೊತ್ತಿರೋದನ್ನ ಬರಬೇಕು. ಸೆಕೆಂಡ್ ಏನ್ ಮಾಡ್ಬೇಕು ಅಂತಂದ್ರೆ 50% ಇರುವಂತ ಆನ್ಸರ್ಸ್ ನ ಆನ್ಸರ್ ಮಾಡ್ಬೇಕು. ದೆನ್ ಗೋ ಫಾರ್ ಡಿಗ್ರೀಸ್ ಆರ್ಡರ್. ಸೊ ಯಾವ್ದು ನಿಮಗೆ 100% ಗೊತ್ತಿದೆ ಅಂತಂದ್ರೆ ಅವುಗಳನ್ನ ಫಸ್ಟ್ ಅಟೆಂಡ್ ಮಾಡಿ. ಓಕೆ, ದಟ್ ಈಸ್ ದ ಫಸ್ಟ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ನೆಕ್ಸ್ಟ್, ಆಲ್ವೇಸ್ ಡ್ರಾ ಡಯಾಗ್ರಾಮ್ಸ್ ವೇರ್ ಎವರ್ ಅಪ್ಲಿಕೇಬಲ್, ಇವನ್ ಇಫ್ ನಾಟ್ ಆಸ್ಕ್ಡ್. ಓಕೆ, ಸೊ ಫಾರ್ ಎಕ್ಸಾಂಪಲ್ AC ಆಲ್ಟರ್ನೇಟಿಂಗ್ ಕರೆಂಟ್ ಅಲ್ಲಿ ನೋಡ್ಕೊಂಡ್ರೆ ಪ್ರಿನ್ಸಿಪಲ್ ಆಫ್ ಟ್ರಾನ್ಸ್ಫಾರ್ಮರ್ ಬಗ್ಗೆ ಕೇಳ್ತಾರೆ ಅನ್ಕೊಳ್ಳಿ. 2 ಮಾರ್ಕ್ಸ್ ಕೇಳಿದ್ರೆ ಓಕೆ, ದಟ್ ಇಸ್ ಫೈನ್. ಸೊ ಜಸ್ಟ್ ಪ್ರಿನ್ಸಿಪಲ್ ನ ಬರೀರಿ. ಸೊ ಯಾವ ಪ್ರಿನ್ಸಿಪಲ್ ಮೇಲೆ ವರ್ಕ್ ಆಗುತ್ತೆ ಅಂದ್ರೆ ಹೇಗೆ ಅಂತ ಎಕ್ಸ್ಪ್ಲೈನ್ ಮಾಡಿದ್ರೆ ಸಾಕು. ಬಟ್ ನಿಮಗೆ ಮೋರ್ ದನ್ 3 ಅಂದ್ರೆ ಮೋರ್ ದನ್ 2 ಮಾರ್ಕ್ಸ್ ಅಥವಾ 3 ಮಾರ್ಕ್ಸ್ ಅಥವಾ 5 ಮಾರ್ಕ್ಸ್ ಕೇಳಿದ್ರೆ ಡೆಫಿನೆಟ್ ಆಗಿ ನೀವು ಟ್ರಾನ್ಸ್ಫಾರ್ಮರ್ ಅನ್ನೋದನ್ನ ಡಯಾಗ್ರಾಮ್ ಕಂಪಲ್ಸರಿ ಬರಬೇಕು. ಬರ್ದಾದ್ಮೇಲೆ ಲೇಬಲಿಂಗ್ ಸಹಿತ ನೀವು ಮಾಡ್ಕೊಳ್ಬೇಕು. ಸೊ ವಿತೌಟ್ ಲೇಬಲಿಂಗ್ ನಿಮಗೆ ಯಾವುದೇ ರೀತಿ ಮಾರ್ಕ್ಸ್ ಬರಲ್ಲ. ದಟ್ ಇಸ್ ಸೆಕೆಂಡ್ ಪಾಯಿಂಟ್. ಅಂಡ್ ಥರ್ಡ್ ಪಾಯಿಂಟ್, ಮೇಂಟೈನ್ ನೀಟ್ ಸ್ಟೆಪ್ಸ್ ಇನ್ ನ್ಯೂಮರಿಕಲ್ ಪ್ರಾಬ್ಲಮ್ಸ್. ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಮಾಡಬೇಕಾದ್ರೆ ನೀಟ್ ಸ್ಟೆಪ್ ನ ಫಾಲೋ ಮಾಡಬೇಕು. ಫಸ್ಟ್ ಏನ್ ಮಾಡಬೇಕು, ಡೇಟಾ ಬರೀಬೇಕು. ಸೊ ಡೇಟಾ ಬರ್ದಾದ್ಮೇಲೆ ನೀವು ಫಾರ್ಮುಲಾ ಬರೀಬೇಕು. ಫಾರ್ಮುಲಾ ಬರ್ದಾದ್ಮೇಲೆ ಎಲ್ಲಾ ವ್ಯಾಲ್ಯೂಸ್ ನಾವು ಸಬ್ಸ್ಟಿಟ್ಯೂಷನ್ ಮಾಡಬೇಕು. ಸಬ್ಸ್ಟಿಟ್ಯೂಷನ್ ಮಾಡಾದ್ಮೇಲೆ ಸ್ಟೆಪ್ ಬೈ ಸ್ಟೆಪ್ ಸಾಲ್ವ್ ಮಾಡ್ತಾ ಇರಬೇಕು. ನಿಮಗೆ ಕ್ಯಾಲ್ಕುಲೇಟರ್ ಇದೆ ಅಂತ ಹೇಳಿ ಅನ್ಕೊಂಡು ಎಲ್ಲ ಕ್ಯಾಲ್ಕುಲೇಟ್ ಮಾಡ್ಬಿಟ್ಟು ಡೈರೆಕ್ಟ್ ಆನ್ಸರ್ ಇಡೋದಲ್ಲ. ನಿಮಗೆ ಫುಲ್ ಮಾರ್ಕ್ಸ್ ಬೇಕು ಅಂತಂದ್ರೆ ಸ್ಟೆಪ್ ಬೈ ಸ್ಟೆಪ್ ಸೊಲ್ಯೂಷನ್, ಇನ್ ಡೀಟೇಲ್ ಸೊಲ್ಯೂಷನ್ ಮಾಡ್ಕೊಂಡು ಫೈನಲ್ ಆಗಿ ಆನ್ಸರ್ಸ್ ಏನ್ ಮಾಡಬೇಕು, ನೀವು ಫೈನಲ್ ಆನ್ಸರ್ಸ್ ಒಂದು ಬಾಕ್ಸ್ ಅಲ್ಲಿ ಬರೀಬೇಕು. ಓಕೆ, ದಟ್ ಈಸ್ ಡೋಂಟ್ ಜಂಪ್ ಡೈರೆಕ್ಟ್ಲಿ ಟು ದ ಆನ್ಸರ್. ಓಕೆ, ಸೊ ಅಂಡ್ ವೆರಿ ಇಂಪಾರ್ಟೆಂಟ್ಲಿ ಅಂಡರ್ಲೈನ್ ಲಾಸ್, ಪ್ರಿನ್ಸಿಪಲ್, ಕೀ ಟರ್ಮ್ಸ್. ಯಾವಾಗ ನಿಮಗೆ 5 ಮಾರ್ಕ್ಸ್ ಇರುತ್ತೆ ಅಥವಾ 3 ಮಾರ್ಕ್ಸ್ ಇರುತ್ತೆ, ಅಲ್ಲಿ ಮೇನ್ ಆಗಿ ಪ್ರಿನ್ಸಿಪಲ್ ಗಳ ಬಗ್ಗೆ ಕೇಳಿರ್ಬೋದು ಅಥವಾ ಲಾಸ್ ಗಳ ಬಗ್ಗೆ ಕೇಳಿರ್ಬೋದು ಅಥವಾ ಕೀ ಟರ್ಮ್ಸ್ ಇರುತ್ತೆ, ಅವುಗಳನ್ನ ಅಂಡರ್ಲೈನ್ ಮಾಡ್ತಾ ನೀವು ಆನ್ಸರ್ಸ್ ಗಳನ್ನ ನೀಟಾಗಿ ಪ್ರೆಸೆಂಟ್ ಮಾಡಬೇಕು. ಕಾಟಾಪೀಟಿ ಮಾಡಬಾರ್ದು. ಓಕೆ, ಸೊ ದಿಸ್ ಈಸ್ ಅಬೌಟ್ ಎಕ್ಸಾಮ್ ರೈಟಿಂಗ್ ಟಿಪ್ಸ್ ಅಂತ ಆಯ್ತು. ಎಸ್, ಅಫ್ಕೋರ್ಸ್ ನೀವು ವೇಟ್ ಮಾಡ್ತಿರೋದನ್ನ, ಸರ್ ನಮ್ಮ ಮಿಡ್ ಟರ್ಮ್ ಆಲ್ ಡಿಸ್ಟ್ರಿಕ್ಟ್ ಕ್ವಶನ್ ಪೇಪರ್ ತೋರಿಸಿ ಸರ್ ಅಂತ ನೀವು ಕೇಳ್ತಾ ಇರ್ತೀರ. ಎಸ್, ಹಿಯರ್ ಇಟ್ ಇಸ್. ಓಕೆ, ಸೊ ಇಷ್ಟಾದ್ಮೇಲೆ ನೀವು ನೆಕ್ಸ್ಟ್ ನೋಡಿದ್ರೆ ನಮಗೆ ಎಕ್ಸಾಮ್ ಕ್ವಶನ್ ಪೇಪರ್. ಓಕೆ, ಸೊ ನಿಮಗೆ 2 ತಂದಿದ್ರಿ, 2023-24 ಅಂದ್ರೆ 2024 ಇಯರ್ದು ಮತ್ತೆ 2025 ಇಯರ್ದು. ಓಕೆ, ಸೊ 2 ಇದೆ. ಸೊ ಮೋಸ್ಟ್ ಪ್ರಾಬಬ್ಲಿ ಇದು ಕಾಣ್ಲಿಕ್ಕಿಲ್ಲ, ಸ್ವಲ್ಪ ಬ್ರೈಟ್ನೆಸ್ ನ ಕಮ್ಮಿ ಮಾಡ್ತೀನಿ. ಓಕೆ, ಎಸ್, the very first one, that is 2023-2024 all district. Okay, physics second PUC midterm exam all district question papers. Okay, so ನೋಡಿ, ಸೊ ಈ ತರ ಇರುತ್ತೆ. ಬಾಗಲ್ಕೋಟ್ ದ ಫಸ್ಟ್ ಒನ್, ಇಲ್ಲೆಲ್ಲ ಈ ತರ ಇರುತ್ತೆ. ಇವುಗಳನ್ನ ರೆಫರ್ ಮಾಡೋದ್ರಿಂದ ಎಲ್ಲರ ಅಫ್ಕೋರ್ಸ್ ಎಲ್ಲ ಸ್ಟೂಡೆಂಟ್ಸ್ ಕಾನ್ಸೆಪ್ಟ್ ವೈಸ್ ತುಂಬಾ ಕ್ಲಾರಿಟಿ ಇರುತ್ತೆ.
ಬಟ್ ಈ ಹೇಗೆ ಬರಿಬೇಕು ಅನ್ನೋದ್ರ ಮೇಲೆ ಅವ್ರಿಗೆ ಸ್ವಲ್ಪ ಬರಿಬೇಕು ಅನ್ನೋದ್ರ ಮೇಲೆ ಯಾವ ರೀತಿ ಕ್ವಶನ್ಸ್ ಕೇಳ್ತಾರೆ ಅನ್ನೋದ್ರ ಮೇಲೆ ಅಷ್ಟೊಂದು ಐಡಿಯಾಸ್ ಇರಲ್ಲ. ಸೊ ಅದರಿಂದ ಈ ಕ್ವಶನ್ಸ್ ನಿಮಗೆ ಏನು ಕ್ಲಾರಿಟಿ ಕೊಡುತ್ತೆ ಅಂತ ಹೇಳಿದ್ರೆ, ಸೊ ನೀವು ಯಾವ ರೀತಿ ಒಂದು ಕಾನ್ಸೆಪ್ಟ್ ಮೇಲೆ ಕ್ವಶನ್ಸ್ ರೇಸ್ ಆಗುತ್ತೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಸೊ ದೇರ್ ಫೋರ್ ಐ ವಿಲ್ ರೆಕಮೆಂಡ್ ಈ ಕ್ವಶನ್ ಪೇಪರ್ ನ ಮಿಸ್ ಮಾಡದೇನೆ ಓದಿ, ಓಕೆನಾ. ಸೊ MCQ ಇಂಪಾರ್ಟೆಂಟ್, MCQ ಇಂಪಾರ್ಟೆಂಟ್, MCQ ಅಂತ ಕೇಳ್ತಿರಲ್ಲ, ಸೊ ಎಲ್ಲ MCQ ಎಲ್ಲಾ ಡಿಸ್ಟ್ರಿಕ್ಟ್ದು ಸಹಿತ ಇರುತ್ತೆ ನೋಡಿ. ಅದು ಫಸ್ಟ್ ಡಿಸ್ಟ್ರಿಕ್ಟ್ದು, ಆಮೇಲೆ ಇದು ಸೆಕೆಂಡ್ ಡಿಸ್ಟ್ರಿಕ್ಟ್ದು, ಓಕೆ. ಆಮೇಲೆ ನೆಕ್ಸ್ಟ್ ಹೋಗ್ತಾ 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 ನಿಮಗೆ ಸಿಗ್ತಾನೆ ಇರುತ್ತೆ ಕ್ವಶನ್ಸ್, ಓಕೆ. ಸೊ ದಿಸ್ ಇಸ್ ಎಷ್ಟು ಪೇಜ್ ಇದೆ ಇದರಲ್ಲಿ? ಸೊ ಎಷ್ಟು ಪೇಜ್ ಇದೆ ಅಂತ ನೋಡೋದಾದ್ರೆ ಟೋಟಲ್ 66 ಪೇಜಸ್ ಇದೆ, ಓಕೆ. ಸೊ ದಿಸ್ ಇಸ್ ಆಲ್ ಅಬೌಟ್ 2023-2024 ಇಯರ್ ಆಯ್ತು, ಓಕೆ. ಸೊ 2023-2024 ಆಯ್ತು. ಅಂಡ್ ಇವಾಗ 2024 ಅಂಡ್ 2025 ಫಿಸಿಕ್ಸ್ ಸೆಕೆಂಡ್ PUC ಮಿಡ್ ಟರ್ಮ್ ಎಕ್ಸಾಮ್ ಆಲ್ ಡಿಸ್ಟ್ರಿಕ್ಟ್ ಕ್ವಶನ್ ಪೇಪರ್ ಇದು ಸಹಿತ. ಅಂಡ್ ನೋಡಿದ್ರೆ ನೆಕ್ಸ್ಟ್ ಫಸ್ಟ್ ಒಂದು ಬಾಗಲಕೋಟೆದು ಬರ್ತಾ ಇದೆ, ಅಂಡ್ ನೆಕ್ಸ್ಟ್ ಒನ್ ನೀವು ನೋಡ್ತಾ ಹೋದ್ರೆ ಬೇರೆ ಡಿಸ್ಟ್ರಿಕ್ಟ್ ಸಹಿತ ಇರುತ್ತೆ, ಓಕೆ. ಎಸ್, ಸೊ ಇದು ಎಷ್ಟು ಪೇಜ್ ಇದೆ ಅಂದ್ರೆ 76 ಪೇಜಸ್ ಇದೆ ಕ್ವಶನ್ ಪೇಪರ್ ನೋಡಿ. ಫಸ್ಟ್ ಒನ್ 66, ಇದು 76 ಪೇಜಸ್ ನಿಮಗೆ ಆಲ್ ಡಿಸ್ಟ್ರಿಕ್ಟ್ ಕ್ವಶನ್ ಪೇಪರ್ ಇದೆ, ಓಕೆ. ಸೊ ದಿಸ್ ಇಸ್ ಆಲ್ ಅಬೌಟ್ ಮಿಡ್ ಟರ್ಮ್ ಕ್ವಶನ್ ಪೇಪರ್ಸ್. ಅಂಡ್ ನೀವು ಕೇಳ್ಬೋದು ಸರ್ ಇದು ಎಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳೋದು, ಈ ಮಿಡ್ ಟರ್ಮ್ ಕ್ವಶನ್ ಪೇಪರ್ನ ನಾವ್ ಎಲ್ಲಿ ಡೌನ್ಲೋಡ್ ಮಾಡ್ಕೊಳ್ಬೇಕು ಅಂತ ನಿಮ್ಗೆ ಕ್ವಶನ್ ಇದ್ದೇ ಇರತ್ತೆ. ಸೊ ನನ್ನ ಸಜೆಷನ್ ಏನಪ್ಪಾ ಅಂತ ಹೇಳಿದ್ರೆ ಈ ವಿಡಿಯೋ ಕೆಳಗಡೆ, ಓಕೆ, ಸೊ ಈ ವಿಡಿಯೋ ಕೆಳಗಡೆ, ಓಕೆ, ಸೊ ಈ ವಿಡಿಯೋ ಕೆಳಗಡೆ ನಿಮಗೆ ಒಂದು ಲಿಂಕ್ ಕೊಟ್ಟಿರ್ತೀವಿ ನೋಟ್ಸ್ ಅಂತೇಳಿ, ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಎರಡೂ ಫೈಲ್ಸ್ ಸಹಿತ ಡೌನ್ಲೋಡ್ ಮಾಡ್ಕೊಳ್ಬಹುದು, ಓಕೆ. ಸೊ ದಿಸ್ ಇಸ್ ಆಲ್ ಅಬೌಟ್ ಸೆಕೆಂಡ್ PUC ಆಲ್ ಡಿಸ್ಟ್ರಿಕ್ಟ್ ಎಕ್ಸಾಮ್, ಓಕೆ, ಆಲ್ ಡಿಸ್ಟ್ರಿಕ್ಟ್ ಮಿಡ್ ಟರ್ಮ್ ಎಕ್ಸಾಮ್ದು ಫಿಸಿಕ್ಸ್ ಕ್ವಶನ್ ಪೇಪರ್ ಬಗ್ಗೆ ಆಯ್ತು, ಓಕೆ. ದಿಸ್ ಇಸ್ ರಿಲೇಟೆಡ್ ಟು ಸೆಕೆಂಡ್ PUC. ಅಂಡ್ ನಿಮ್ಮಲ್ಲಿ ಯಾರಾದ್ರೂ ಫಸ್ಟ್ PUC ಅವರಿದ್ರೆ, ಓಕೆ, ಸೊ ನಿಮ್ಮಲ್ಲಿ ಯಾರಾದ್ರೂ ಫಸ್ಟ್ PUC ಅವರಿದ್ರೆ ನಿಮಗೂ ಸಹಿತ ಈ ತರ ಆಲ್ ಡಿಸ್ಟ್ರಿಕ್ಟ್ ಮಿಡ್ ಟರ್ಮ್ ಎಕ್ಸಾಮ್ ಪೇಪರ್ ಕ್ವಶನ್ ಪೇಪರ್ ಬೇಕಾದಲ್ಲಿ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಅಂಡ್ ಸೆಕೆಂಡ್ PUC ಸ್ಟೂಡೆಂಟ್ಸ್ ಇದಾದ್ಮೇಲೆ ಎಸ್ ಅಫ್ಕೋರ್ಸ್ ನಾನು ನಿಮಗೆ ಪ್ರಾಮಿಸ್ ಮಾಡಿದೆ PYQs, ಓಕೆ, ದಟ್ ಈಸ್ ದ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಅಥವಾ ಪಾಸ್ಟ್ ಇಯರ್ ಕ್ವಶನ್ ಪೇಪರ್ ನಿಮಗೆ ಕೊಡ್ತೀನಿ ಅಂತೇಳಿ ಐ ಆಮ್ ವರ್ಕಿಂಗ್ ಆನ್ ಇಟ್, ಓಕೆ. ಸೊ ಡೋಂಟ್ ವರಿ. ಅಂಡ್ ಮತ್ತೊಂದ್ಸತಿ ನನಗೆ ರಿಮೈಂಡ್ ಮಾಡಕ್ಕೆ ಸೊ ನಿಮ್ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸ್ಬಿಡಿ. ಸೊ ನೀವು ಮಿಡ್ ಟರ್ಮ್ ಕ್ವಶನ್ ಪೇಪರ್ ಕೇಳಿದ್ರಿ, ಸೊ ಮಿಡ್ ಟರ್ಮ್ ಕ್ವಶನ್ ಪೇಪರ್ ನಾನು ನಿಮ್ಮ ಮುಂದೆ ತಂದಿದ್ದೀನಿ. ಅಂಡ್ ವಾಟ್ ನೆಕ್ಸ್ಟ್ ಅಂತಂದ್ರೆ ದಟ್ ಇಸ್ ದ PYQs ಆಯ್ತಾ, ಆದಷ್ಟು ಬೇಗ ನಿಮ್ಮ ಮುಂದೆ ತರ್ತೇನೆ ಬಿಫೋರ್ ಯುವರ್ ಮಿಡ್ ಟರ್ಮ್ ಎಕ್ಸಾಮಿನೇಷನ್, ಓಕೆ. ಸೊ ನಿಮಗೆ ಈ ವಿಡಿಯೋ ಅಂದ್ರೆ PYQs ವಿಡಿಯೋ ಬೇಗ ಬೇಕು ಅಂತ ಹೇಳಿದ್ರೆ ನೀವು ಲಾಸ್ಟ್ ಅಲ್ಲಿ ಈ ವಿಡಿಯೋ ನೋಡಾದ್ಮೇಲೆ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸ್ಬಿಡಿ ಸರ್ ವಿ ನೀಡ್ PYQs ಅಂತ ಹೇಳಿ, ಓಕೆ. ಸೊ ಆದಷ್ಟು ಬೇಗ ನಿಮ್ಮ ಮುಂದೆ ತರ್ತೀನಿ, ಓಕೆ. ಸೊ ಆ PYQs ವಿಡಿಯೋಸ್ ಆಯ್ತಾ ನಿಮ್ಮ ಮುಂದೆ ತರ್ತೀನಿ, ಓಕೆ. ದಾಟ್ಸ್ ಇಟ್ ಫಾರ್ ಟುಡೇ ಸೆಷನ್. ಮತ್ತೆ ನೆಕ್ಸ್ಟ್ ಕ್ಲಾಸ್ ನಲ್ಲಿ ಭೇಟಿಯಾಗೋಣ. ಟಿಲ್ ದೆನ್ ಟೇಕ್ ಕೇರ್, ಬೈ ಬಾಯ್.